ನಮಸ್ತೆ ಎಲ್ಲರಿಗೂ ಪಾಕಲೋಕ ಅಡುಗೆ ಮನೆಗೆ ಆತ್ಮೀಯವಾದಂತಹ ಸ್ವಾಗತ. ನಾನಿವತ್ತು ಯುಗಾದಿ ಹಬ್ಬಕ್ಕೊಂದು ಸಿಹಿಯನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ನೀವೀಗ ಈಗಾಗಲೇ ಗೊತ್ತಾಗಿರ್ಬೋದು ನಾನೇನು ಮಾಡ್ತಾ ಇದ್ದೇನೆ ಅಂತ ಹೇಳಿ. ಇದು ಸಿಹಿ ಗೆಣಸಿನ ಹೋಳಿಗೆ. ಹೋಳಿಗೆ ಮಾಡೋದು ತುಂಬಾ ಸುಲಭ ಅಂತ ಹೇಳೋದಿಲ್ಲ. ತುಂಬ ತಾಳ್ಮೆ ಬೇಕು, ತುಂಬ ಕೇರ್ಫುಲ್ ಆಗಿ ಮಾಡಬೇಕು, ಇಲ್ಲ ಅಂದರೆ ಅದು ಹರಿದು ಹೋಗುತ್ತೆ, ಲಡ್ಸೋದಕ್ಕೆ ಬರೋದಿಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳು ತುಂಬಾ ಆಗ್ತದೆ. ಆದರೆ ಈ ವಿಡಿಯೋ ನೋಡಿದ ಮೇಲೆ ಯಾರು ಬೇಕಾದರೂ ಹೋಳಿಗೆಯನ್ನು ಮಾಡ್ಬೋದು. ಹೋಳಿಗೆ ಮಾಡೋದಕ್ಕೇ ಬರೋದಿಲ್ಲ ಅನ್ನೋರು ಕೂಡ ಹೋಳಿಗೆಯನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಎಣ್ಣೆ ತುಪ್ಪ ಏನೂ ಬಳಸದೆ ಮಂಗಳೂರು ಶೈಲಿನಲ್ಲಿ ಗೆಣಸಿನ ಹೋಳಿಗೆಯನ್ನು ಮಾಡ್ತಾ ಇದ್ದೇನೆ. ತುಪ್ಪದ ಜೊತೆಗೆ ಬಿಸಿ ಬಿಸಿ ಹೋಳಿಗೆ ತಿಂತಾ ಇದ್ರೆ ಏನು ಮಜಾ ಅಲ್ವಾ? ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತದೆ. ಹಾಗೆ 2-3 ದಿನಕ್ಕೆ ಈ ಹೋಳಿಗೆ ಏನೂ ಕೂಡ ಆಗೋದಿಲ್ಲ. ಹೋಳಿಗೆನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕನಕನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೋಸ್ಕರ 1 ಕಪ್ ಆಗುವಷ್ಟು ಮೈದಾ, ಚಿಟಿಕೆ ಅರಿಶಿನ ಹಾಕಿಕೊಂಡು ಸ್ವಲ್ಪ ಮೆತ್ತಗೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ. ಹಿಟ್ಟಿಗೆ ನೀರನ್ನು ಹಾಕೊಳ್ಳುವಾಗ ನೋಡ್ಕೊಳ್ಳಿ, ತುಂಬ ಒಮ್ಮೆಲೆ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ. ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ಕನಕನ ರೆಡಿ ಮಾಡ್ಕೊಳ್ಬೇಕು. ಕನಕ ನೀವು ಎಷ್ಟು ಹೊತ್ತು ನೆನೆಸಿಟ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಹೋಳಿಗೆ ಮಾಡೋದಕ್ಕೆ ಬರ್ತದೆ. ಕಡಿಮೆ ಅಂದರೂ 1-2 ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ಬೇಕು. ಈಗ ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ನಾದಿಕೊಳ್ಳುತ್ತೇನೆ. ಅದಾದಮೇಲೆ ಈ ಪೂರ್ತಿ ಕನಕನ ನಾನು ಎಣ್ಣೆಯಲ್ಲಿ ಮುಳುಗಿಸಿ ಇಟ್ಕೊಳ್ಳೋದಿಲ್ಲ. ಮೇಲಿಂದ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 2 ಗಂಟೆಗಳ ಕಾಲ ಬಿಟ್ಕೊಳ್ತಾ ಇದ್ದೇನೆ. ಈ ಹೋಳಿಗೆಯ ಮೇನ್ ಇಂಗ್ರೀಡಿಯೆಂಟ್ ಆಗಿರುವಂತಹ ಗೆಣಸನ್ನು ತಂದಿದ್ದೇನೆ ನೋಡಿ. ಇಲ್ಲಿ ಇಷ್ಟು ದೊಡ್ಡ ಗೆಣಸು ಬೇಡ, ಅರ್ಧದಷ್ಟು ಸಾಕು ನನಗೆ. ಈಗ ಇದನ್ನ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿಕೊಂಡು ನೀವು ಸ್ಟೀಮರಲ್ಲಿ ಬೇಯಿಸ್ಕೊಳ್ಬೇಕು. ಈ ರೀತಿ ಇಡ್ಲಿ ತಟ್ಟೆ ಎಲ್ಲ ಬರುತ್ತಲ್ವಾ, ಅದರಲ್ಲಿ ಹಾಕೊಂಡು ಚೆನ್ನಾಗಿ ಬೇಯಬೇಕು. ಸಾಫ್ಟ್ ಆಗುವವರೆಗೆ ಬೇಯಿಸ್ಕೊಳ್ಳಿ. ಅದಾದ ನಂತರ ಸಿಪ್ಪೆನೆಲ್ಲ ತೆಗೆದು ಒಂದು ಜಾಲರಿನ ಇಟ್ಕೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ನೀವು ಮ್ಯಾಶರಲ್ಲೋ ಅಥವಾ ಕೈಯಲ್ಲೋ ಮ್ಯಾಶ್ ಮಾಡ್ಕೊಳ್ತೇನೆ ಅಂದರೆ ಗೆಣಸಲ್ಲಿ ನಾರು ಇರುತ್ತೆ, ಆ ನಾರು ಹಾಗೇನೂ ಉಳ್ಕೊಂಡು ಬಿಡ್ತದೆ. ಹಾಗಾಗಿ ಈ ರೀತಿ ಜಾಲರಿನಲ್ಲಿ ನೀವು ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ತುಂಬ ಸಾಫ್ಟ್ ಆಗಿರುವಂತಹ ಹಿಟ್ಟು ಸಿಗ್ತದೆ ನೋಡಿ ನಿಮಗೆ. ಎಲ್ಲೂ ಗಂಟುಗಳಿರೋದಿಲ್ಲ, ತುಂಬಾ ಚೆನ್ನಾಗಿರುವಂತಹ ಹಿಟ್ಟು ಸಿಗ್ತದೆ. ಈಗ ನಾನಿಲ್ಲಿ 3/4 ಕಪ್ನಷ್ಟು ಬೆಲ್ಲ ತಗೊಂಡಿದ್ದೇನೆ. ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ತಗೊಂಡಿದ್ದೇನೆ. ಒಂದು ಪ್ಯಾನಿಗೆ ಬೆಲ್ಲ, ಹಾಗೆ 1-2 ಸ್ಪೂನು ತುಪ್ಪನ ಹಾಕ್ಕೊಂಡು ಹಾಗೆ ನೀರೇನು ಸೇರಿಸ್ಕೊಳ್ಳದೆ ಹಾಗೆ ಅದನ್ನ ಕರಗಿಸ್ಕೊಳ್ಳುತ್ತೇನೆ ನೋಡಿ. ನಾನು ನೀರೇನು ಸೇರಿಸ್ಕೊಳ್ಳಿಲ್ಲ, ಹಾಗೆ ಕರಗಿಸಿಕೊಂಡಿರುವಂಥದ್ದು. ಅದಕ್ಕೆ ಚಿಟಿಕೆ ಏಲಕ್ಕಿ ಮತ್ತು ಮ್ಯಾಶ್ ಮಾಡ್ಕೊಂಡಿರುವಂತಹ ಸಿಹಿ ಗೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ನೀರು ಹಾಕಿದ್ರೆ ಆಮೇಲೆ ಹಿಟ್ಟು ತೆಳುವಾಗುತ್ತೆ ನೋಡಿ. ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಇವಾಗ ಎಷ್ಟು ಸಾಫ್ಟ್ ಆಗಿರುವಂತಹ ಹೂರ್ಣ ರೆಡಿ ಆಗಿದೆ ನೋಡಿ. ಇಲ್ಲಿ ಇದನ್ನೀಗ ಆರೋದಕ್ಕೆ ಬಿಡಬೇಕು. ಪೂರ್ತಿಯಾಗಿ ಆರಲಿ. ಅದಾದಮೇಲೆ ಅದರಿಂದ ಉಂಡೆನ ಮಾಡ್ಕೊಳ್ಳುವ. ಈಗ ಇಲ್ಲಿ ಕನಕ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ನೋಡಿ. ನಾನು ಇದಕ್ಕೆ ಎಣ್ಣೆನಲ್ಲಿ ಏನು ಡಿಪ್ ಮಾಡ್ಕೊಳ್ಳಿಲ್ಲ, ಖಾಲಿ ಮೇಲಿಂದ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೆ ಅಷ್ಟೇ. ಈಗ ಕನಕದ ಉಂಡೆಯನ್ನು ರೆಡಿ ಮಾಡ್ಕೊಳ್ಳುವ ನೋಡಿ. ಆ ರೀತಿ ನಾನು ತೋರಿಸ್ಕೊಡ್ತಾ ಇದ್ದೇನಲ್ಲ, ಆ ರೀತಿ ಹಿಚಕಿ ತೆಗಿಬೇಕು. ಇದು ನಿಜವಾಗ್ಲೂ ಕನಕ ಮಾಡುವಂತಹ ರೀತಿ. ಅಡುಗೆ ಭಟ್ರು ಎಲ್ಲ ಮಾಡ್ತಿರ್ತಾರೆ, ನೀವು ನೋಡಿರ್ಬೋದು. ಈ ರೀತಿ ಕನಕನ ಎಲ್ಲ ರೆಡಿ ಮಾಡಿಟ್ಕೊಂಡು ಅದು ಡ್ರೈ ಆಗುತ್ತೆ ಅಂತ ಹೇಳಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮುಚ್ಚಿ ಇಟ್ಕೊಳ್ಬೇಕು. ಇಲ್ಲದಿದ್ರೆ ಮೇಲಿಂದ ಒಣಗಿ ಹೋದಾಗೆ ಆಗ್ತದೆ. ಹಾಗಾಗಿ ಅದೇ ರೀತಿ ಇಲ್ಲಿ ಹೂರ್ಣ ಕೂಡ ಪೂರ್ತಿಯಾಗಿ ತಣ್ಣದಿದೆ. ಈಗ ಇದರಿಂದ ಕನಕದ ಹಿಟ್ಟಿಗಿಂತ ಸ್ವಲ್ಪ ದೊಡ್ಡ ಸೈಜಿನ ಉಂಡೆಗಳನ್ನು ಮಾಡ್ಕೊಳ್ಬೇಕು. ನೀವು ಕನಕ ಎಷ್ಟು ದೊಡ್ಡ ತಗೊಂಡಿದ್ದೀರೋ ಅದರ ಡಬಲ್ ಸೈಜಿನ ಹೂರಣದ ಉಂಡೆಗಳನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಈಗ ಹೂರಣದ ಉಂಡೆಗಳು ಕೂಡ ಪೂರ್ತಿಯಾಗಿ ರೆಡಿ ಆಗ್ತದೆ ನೋಡಿ. ಎಷ್ಟು ಚೆನ್ನಾಗಿ ಉಂಡೆ ಮಾಡೋದಕ್ಕೆ ಬರ್ತದೆ. ಸ್ವಲ್ಪನೂ ತೆಳ್ಳಗೆ ಆಗಲಿಲ್ಲ ಅಥವಾ ತುಂಬ ಗಟ್ಟಿನೂ ಆಗಲಿಲ್ಲ, ಸಾಫ್ಟ್ ಆಗಿರುವಂತಹ ಹೂರಣ ಮಾಡಬಹುದು. ಹಾಗೆ ಈ ಹೋಳಿಗೆ ತುಂಬಾ ರುಚಿಯಾಗಿರ್ತದೆ. ಹಾಗೆ ಇನ್ನೊಂದು ಟಿಪ್ಸ್ ಹೇಳ್ತೇನೆ ನೋಡಿ. ಈ ರೀತಿ ಕಬ್ಬಿಣದ ಕಾವಲಿಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಅದಕ್ಕೆ ಎಣ್ಣೆ ಏನು ಹಚ್ಚದೆ ಇಟ್ಕೊಳ್ಬೇಕು. ಹೋಳಿಗೆ ಮಾಡುವಾಗ ಕಾವಲಿಗೆ ನಾವು ಈ ಕಡೆ ಎಣ್ಣೆಯನ್ನು ಹಚ್ಚೋದಿಲ್ಲ, ಹಾಗಾಗಿ ಡ್ರೈ ಆಗಿರುವಂತಹ ಕಾವಲಿ ರೆಡಿ ಇರಬೇಕು. ಈಗ ನಾನಿಲ್ಲಿ ಕನಕದ ಉಂಡೆಯನ್ನು ತಗೊಂಡು ಮೈದಾ ಹಿಟ್ಟಿನಲ್ಲಿ ಅದ್ಕೊಂಡು ಅದನ್ನು ಸ್ವಲ್ಪ ಅಗಲ ಮಾಡ್ಕೊಳ್ತೇನೆ ನೋಡಿ. ಈ ರೀತಿ ಅಗಲ ಮಾಡಿಕೊಂಡು ಅದಕ್ಕೆ ಒಂದು ಹೂರಣನ ಇಟ್ಕೊಂಡು
ನೋಡಿ ಇದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಆದರೂ ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ ಹೋಳಿಗೆ ಮಾಡಲಿಕ್ಕೆ. ಆದರೂ ನೀವು ಟ್ರೈ ಮಾಡ್ಬೋದು. ನೀವು ಆಲೂ ಪರೋಟ ಮಾಡಿ ಎಲ್ಲ ಅಭ್ಯಾಸ ಇದ್ದರೆ ಖಂಡಿತವಾಗ್ಲೂ ನೀವು ಇದನ್ನು ಮಾಡ್ಬೋದು. ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ಕನಕನ ಮೈದಾ ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಅದನ್ನ ಸ್ವಲ್ಪ ಅಗಲ ಮಾಡಿಕೊಂಡು ನೋಡಿ ಈ ರೀತಿ ಮೈದಾ ಹಿಟ್ಟಿನಲ್ಲಿಟ್ಟು ಅದನ್ನ ಬೆರಳಿನ ಸಹಾಯದಿಂದ ಸ್ವಲ್ಪ ಅಗಲ ಮಾಡಿಕೊಂಡು ಹೂರಣದ ಉಂಡೆಯನ್ನು ಇಟ್ಕೊಂಡು ನೋಡಿ ಈ ರೀತಿಯಾಗಿ ಅದನ್ನು ಕ್ಲೋಸ್ ಮಾಡ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ಕೈಗೆ ಹೂರಣ ಆಗಲಿ ಕನಕ ಆಗಲಿ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ನೋಡಿ ನನ್ನ ಕೈಯಲ್ಲಿ ಎಲ್ಲೂ ಆಗಲಿಲ್ಲ. ನೋಡಿ ಮೈದಾ ಹಿಟ್ಟಿನ ಪುಡಿ ಮಾತ್ರ ಇದೆ ಅಷ್ಟೇ. ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಹೋಳಿಗೆನ ಯಾರು ಬೇಕಾದರೂ ಮಾಡ್ಬೋದು. ಆದರೆ ಮಾಡೋ ಇಂಟ್ರೆಸ್ಟ್ ಮಾತ್ರ ಬೇಕಾಗತ್ತೆ. ಹೋಳಿಗೆ ಮಾಡೋದು ತುಂಬ ಕಷ್ಟ, ನನಗೂ ಮಾಡಕ್ಕೆ ಬರಲ್ಲ, ಮಾಡಬೇಕಂತ ಇಂಟ್ರೆಸ್ಟ್ ಇದ್ರೆ ಖಂಡಿತ ಈ ವಿಡಿಯೋನ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು. ನೋಡಿ ಒಂದು 3-4 ಈ ರೀತಿ ನಾನು ಹೂರಣನ ತುಂಬಿಸಿ ಇಟ್ಕೊಳ್ತೇನೆ. ಅದಾದ್ಮೇಲೆ ಲಟ್ಸೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ನೋಡಿ ಎಷ್ಟೊಂದು ಸುಲಭವಾಗಿ ಅದೆಷ್ಟು ಚೆನ್ನಾಗಿ ಅಗಲ ಆಗುತ್ತೆ ಅಂದರೆ ಅಡಿಯಲ್ಲಿ ಮೈದಾ ಹಿಟ್ಟಿದೆಯಲ್ಲ ಸ್ವಲ್ಪನೂ ಕೈಗೆ ಅಂಟದೇನೆ ನೀವು ಇದನ್ನ ಫಿಲ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಫಿಲ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಲಟ್ಸೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ನೋಡಿ. ಇಲ್ಲೂ ಕೂಡ ಅಷ್ಟೇ ಲಟ್ಸೋದಕ್ಕೆ ನಾವು ಎಣ್ಣೆ ಏನು ಬಳಸ್ಕೊಳ್ಳೋದಿಲ್ಲ. ಈ ರೀತಿ ಚಪಾತಿ ಎಲ್ಲ ಲಟಿಸ್ತೇವಲ್ಲ ಅದೇ ರೀತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟಿಸ್ಕೊಳ್ಬೇಕು ನೀವು. ಹಾಗೆ ಇದು ತುಂಬ ಸಾಫ್ಟ್ ಆಗಿರ್ತದೆ. ನೀವು ಗಟ್ಟಿ ಪ್ರೆಸ್ ಮಾಡಿ ಲಟ್ಸೋದಕ್ಕೆ ಹೋಗಬಾರ್ದು. ಆದಷ್ಟು ಸಾಫ್ಟ್ ಆಗಿ ಮೇಲಿಂದ ಮೇಲೆ ಅದನ್ನು ಲಟಿಸ್ಕೊಳ್ಬೇಕು. ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಹೋಳಿಗೆಯನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ತುಂಬ ದೊಡ್ಡ ಸೈಜ್ ಅಡುಗೆಯವರೆಲ್ಲ ಮಾಡೋಷ್ಟು ದೊಡ್ಡ ಸೈಜ್ ಮಾಡಲಿಲ್ಲ. ಒಂದು ಮೀಡಿಯಮ್ ಸೈಜಲ್ಲಿ ಹೋಳಿಗೆನ ಮಾಡ್ಕೊಂಡಿದ್ದೇನೆ. ನೋಡಿ ಎಷ್ಟು ತೆಳ್ಳಾಗಿ ಬಂದಿದೆ ನೋಡಿ. ಈಗ ಬಿಸಿಯಾಗಿರುವಂತಹ ಕಾವಲಿ ಮೇಲೆ ಎಣ್ಣೆ ಏನು ಹಚ್ಚದೆ ಮತ್ತೆ ಹೇಳ್ತಾ ಇದ್ದೇನೆ, ಎಣ್ಣೆ ಏನು ಹಚ್ಚದೇನೆ ನೀವು ಇದನ್ನು ಬೇಯಿಸ್ಕೊಳ್ಬೇಕು. ಇದು ನಾವು ನಮ್ಮ ಈ ಕಡೆ ಮಂಗಳೂರು ಕರಾವಳಿ ಭಾಗದಲ್ಲಿ ಮಾಡುವಂತಹ ಹೋಳಿಗೆಯ ಸ್ಟೈಲ್. ನೀವು ಆ ಕಡೆ ಬ್ಯಾಂಗ್ಳೂರು ಮೈಸೂರು ಆ ಕಡೆ ಎಲ್ಲ ಈ ರೀತಿ ಹೋಳಿಗೆ ಮಾಡಲ್ಲ ಅನಿಸ್ತದೆ. ಇದು ನಮ್ಮ ಕಡೆ ಮಾಡುವಂತಹ ಹೋಳಿಗೆನ ನಾವು ಈ ರೀತಿ ಮಾಡ್ತೇವೆ. ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಎರಡೂ ಬದಿ ಚೆನ್ನಾಗಿ ಕೆಂಪಾಗುವಲ್ಲಿವರೆಗೆ ಬೇಯಿಸ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ನಾಳೆ ಹಬ್ಬ ಇದ್ರೂ ಇವತ್ತೇ ಒಂದೊಂದು ಇಬ್ಬರು ಕೂಡ ತಿಂದು ಮುಗಿಸ್ಕೊಂಡಿದ್ದಾರೆ. ಒಂದು ಹೋಳಿಗೆ ಆದಮೇಲೆ ಈ ರೀತಿ ಹೆಂಚನ್ನು ಪೂರ್ತಿಯಾಗಿ ಒರೆಸ್ಕೊಂಡು ಸಣ್ಣ ಉರಿ ಮಾಡಿಟ್ಕೊಳ್ಬೇಕು. ಅದಾದಮೇಲೆ ಇನ್ನೊಂದು ಹೋಳಿಗೆನ ಲಟ್ಸಿ ಇಟ್ಕೊಳ್ಬೋದು. ಒಂದು ರೆಡಿ ಆಗ್ತಿದ್ದ ಹಾಗೆ ಇನ್ನೊಂದನ್ನು ನೀವು ಲಟ್ಸಿ ಇಟ್ಕೊಳ್ಬೋದು. ಅದೇ ರೀತಿ ಕಾವಲಿ ಕೂಡ ಅಷ್ಟೇ ಓವರ್ ಹೀಟ್ ಆಗಬಾರ್ದು. ಕಾವಲಿನಲ್ಲಿ ಮೊದಲು ಮಾಡಿರುವಂತಹ ಹೋಳಿಗೆಯ ಪುಡಿ ಅಂದರೆ ಮೈದಾದ ಹಿಟ್ಟು ಕೂಡ ಇರಬಾರ್ದು. ಎಲ್ಲಾನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಹೋಳಿಗೆ ಮಾಡೋದಕ್ಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ. ಆ ಕಲರ್ ನೋಡಿ, ಆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಡುಗೆಯವರಿಗೆ ಮಾತ್ರ ಅಲ್ಲ, ನಾವು ಕೂಡ ಪ್ರಯತ್ನ ಪಟ್ಟರೆ ಖಂಡಿತ ಮನೆಯಲ್ಲಿ ಮಾಡ್ಕೊಳ್ಬೋದು ಹೋಳಿಗೆನ. ನೀವು ಎಣ್ಣೆ ತುಪ್ಪ ಬಳಸ್ಕೊಂಡು ಹೋಳಿಗೆ ಮಾಡೋರಾಗಿದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಮಂಗಳೂರು ಕಡೆ ಬಂದಾಗ ಹೋಳಿಗೆ ಅಂತ ಹೇಳಿದ್ರೆ ನಿಮಗೆ ಈ ರೀತಿಯ ಹೋಳಿಗೆನೇ ಸಿಗ್ತದೆ. ಹಾಗೆ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ನೋಡಿ ಚಪಾತಿ ಮಣೆಯಲ್ಲಿ ಲಟ್ಟಿಸೋದಕ್ಕೆ ಬರೋದಿಲ್ಲ ಅಂತ ಆದರೆ ಚಪಾತಿ ಮಣೆಗೆ ಒಂದು ತೆಳ್ಳಗಿನ ಕಾಟನ್ ಬಟ್ಟೆಯನ್ನು ಕೂಡ ಸುತ್ಕೊಳ್ಬೋದು. ಇದರಿಂದ ಕೂಡ ಹೋಳಿಗೆ ಲಟ್ಟಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ತುಂಬ ಈಸಿಯಾಗಿ ಕೂಡ ಲಟ್ಟಿಸ್ಕೋಬಹುದು. ಈಗ ಬಿಸಿ ಬಿಸಿ ರುಚಿ ಆದಂತಹ ಗೆಣಸಿನ ಹೋಳಿಗೆ ಯುಗಾದಿ ಹಬ್ಬಕ್ಕೆ ತಯಾರಾಯಿತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ತೀರಾ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೇನೆ. ಧನ್ಯವಾದಗಳು.